ರೆಡಿ 1 2 3 ಸ್ಟಾರ್ಟ್. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವರು ತಮಿಳುನಾಡಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ ಭಾಷಣ. ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಅತ್ಯಂತ ಮಹತ್ವವಾದ ಅಂಶ ಎಂದು ಶ್ರೀ ಸ್ವಾಮಿ ವಿವೇಕಾನಂದರವರು 100 ವರ್ಷಗಳ ಹಿಂದೆಯೇ ಮನಗಂಡಿದ್ದರು. ಸ್ವಾಮೀಜಿಯವರ ಪ್ರಕಾರ ಶಿಕ್ಷಣ ಮಾನವನನ್ನು ರೂಪಿಸುವ ಮತ್ತು ನಡತೆಯನ್ನು ರೂಪಿಸುವ ಸಾಧನ. ಸ್ವಾಮೀಜಿಯವರ ವಿಚಾರಗಳು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಮಾರ್ಗದರ್ಶನ ನೀಡಬಲ್ಲವು ಎಂಬುದನ್ನು ಲೇಖಕರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಭಿವೃದ್ಧಿ ತ್ಯಾಗದ ಗುಣವನ್ನು ನಾಯಕರಿಂದ ಕೇಳುತ್ತದೆ. ಸ್ವಾರ್ಥಕ್ಕೆ ಬಲಿಯಾಗಿದ್ದರೆ ದೊರೆಯುವ ಸಂತೋಷವನ್ನು ಪಡೆಯುವ ಪ್ರವೃತ್ತಿಯನ್ನು ಜನರು ಬೆಳೆಸಿಕೊಳ್ಳಬೇಕು ಎಂದು ಹೇಳಿರುವ ಲೇಖಕರು, ಪ್ರಜಾಸತ್ತಾತ್ಮಕ ದೇಶವೊಂದರಲ್ಲಿ ಸಂವಿಧಾನಾತ್ಮಕ ನೈತಿಕತೆ ಮತ್ತು ಸಾಮಾಜಿಕ ವ್ಯವಸ್ಥೆ ಅಭಿವೃದ್ಧಿಗೆ ಅಗತ್ಯ. ಇವೆರಡೂ ಇಲ್ಲದಿದ್ದಲ್ಲಿ ಪ್ರಜಾಪ್ರಭುತ್ವ ಭ್ರಷ್ಟವಾಗುತ್ತಾ ಹೋಗಿ ಸಮಾಜದಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಉಂಟಾಗುತ್ತದೆ. ಆದ್ದರಿಂದ ಸಮಾಜದ ನೈತಿಕ ಹಂದರವನ್ನು ಬಲಪಡಿಸಬೇಕಾದುದು ಈಗಿನ ಅಗತ್ಯ ಎಂದು ನಾಡಿನ ಹಿರಿಯ ಆರ್ಥಿಕ ತಜ್ಞರೂ ಆಗಿರುವ ಲೇಖಕರು ಇಲ್ಲಿ ಒತ್ತಿ ಹೇಳಿದ್ದಾರೆ. ಶ್ರೀ ಸ್ವಾಮಿ ವಿವೇಕಾನಂದರು ಪಾರಮಾರ್ಥಿಕತೆಯನ್ನು ಮತ್ತು ಹೊಸ ಮಾನವತಾವಾದ ಕ್ಷೇತ್ರದಲ್ಲಿ ಒಂದು ದಿಗ್ಗಜವಾಗಿದ್ದಾರೆ. ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಗಿಂತಲೂ ಧಾರ್ಮಿಕ ದೃಷ್ಟಿಯಿಂದ ಅವರ ಕೊಡುಗೆಗಳನ್ನು ಗಮನಿಸುವುದು ಹೆಚ್ಚು ಸುಲಭವಾಗಿ ತೋರುತ್ತದೆ. ಆದರೂ ಬಡವರ ಬಗ್ಗೆ ವಿವೇಕಾನಂದರಿಗಿದ್ದ ಕಳಕಳಿ ಮತ್ತು ಹೊಸ ಮಾನವತಾವಾದ ಬಗ್ಗೆ ಅವರು ಹೊಂದಿದ್ದ ಸಮ್ಯಕ್ ದೃಷ್ಟಿ ಭಾರತದ